ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಪಾನೀಸ್ ಒರೆಗಾಮಿ ಬೋಟನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪೇಪರನ್ನು ಯೂಸ್ ಮಾಡಿಬಿಟ್ಟು ಒರೆಗಾಮಿ ಕ್ರಾಫ್ಟನ್ನು ತಯಾರಿಸೋದು ಜಪಾನೀಸಿನ ಓಲ್ಡ್ ಟ್ರೆಡಿಷನ್. ಈ ಜಪಾನೀಸ್ ಒರೆಗಾಮಿ ಬೋಟನ್ನು ನಾವು ಪೇಪರನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯನ ವೇಸ್ಟ್ ಮಾಡ್ದೇನೆ ಜಪಾನೀಸ್ ಒರೆಗಾಮಿ ಬೋಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಜಪಾನೀಸ್ ಬೋಟನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಸ್ಕ್ವೇರ್ ಆಗಿರುವಂಥ ಪೇಪರನ್ನು ಈ ರೀತಿಯಾಗಿ ತಗೋಬೇಕು. ಇದನ್ನು ಎಕ್ಸಾಕ್ಟ್ ಹಾಫ್ ಆಗಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಮತ್ತು ಅದರಲ್ಲಿ ಈ ರೀತಿ ಹಾಫ್ ಮಾಡ್ಕೋಬೇಕು. ಯಾಕಂದರೆ ಇದು ಲೈನ್ಸ್ ಕಾಣೋದಕ್ಕೆ ನಾವು ಕರೆಕ್ಟಾಗಿ ಇದನ್ನು ಬೆಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಎಲ್ಲ ಕಾರ್ನರ್ಸ್ಗಳನ್ನು ಸೆಂಟರಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡ್ಕೊಂಡ ನಂತರ ಮತ್ತೆ ಇದು ಸ್ಕ್ವೇರ್ ಶೇಪಿಗೆ ಬರುತ್ತೆ. ಈ ಎಜಸ್ಗಳನ್ನು ಕರೆಕ್ಟಾಗಿ ಹೊರಗಡೆ 2 ಫೋಲ್ಡನ್ನು ಹೊರಗಡೆ 2 ಫೋಲ್ಡನ್ನು ಒಳಗಡೆ ಈ ರೀತಿಯಾಗಿ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿಕೊಂಡು ಈ ರೀತಿ ಬೆಂಡ್ ಮಾಡಿಕೊಂಡ್ರೆ ಮತ್ತೆ ಸ್ಕ್ವೇರ್ ಶೇಪಿಗೆ ಇರುತ್ತೆ. ಇದನ್ನು ನಾನು ರೊಟೇಟ್ ಮಾಡ್ಕೋತೀನಿ. ರೊಟೇಟ್ ಮಾಡಿಕೊಂಡು ಈ ಯಾವುದು ಒಳಗಡೆ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇದೊಂಥರ ನಾವು ರಾಕೆಟ್ ಮಾಡ್ತಿದ್ವಲ್ಲ ಆ ಪ್ಯಾಟರ್ನಿಗೆ ಬಂತು. ನಂತರ ಈ ಕಾರ್ನರ್ ಏನಿದೆ ಇದನ್ನೆಲ್ಲ ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ನಾನು ಮೊದಲೇ ಹೇಳಿದಾಗೆ ರಾಕೆಟ್ ಹೇಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಬೆಂಡ್ ಮಾಡ್ಕೋಬೇಕು. ನಡುವಿನಲ್ಲಿ ಅದು ಓವರ್ಲ್ಯಾಪ್ ಆಗುತ್ತೆ, ದಟ್ಸ್ ಓಕೆ. ಇದನ್ನು ಈ ರೀತಿಯಾಗಿ ಬೆಂಡ್ ಮಾಡ್ಕೊಂಡ ನಂತರ ಈಗಿರೋದು ಟ್ರಿಕಿ ಪಾರ್ಟ್. ಇದು ಬೆಂಡ್ ಮಾಡ್ಕೋಬೇಕಾದ್ರೆ ಮಧ್ಯದ ಪಾರ್ಟನ್ನು ಬಿಟ್ಟು 2 ಕಾರ್ನರನ್ನು ಹಿಡ್ಕೊಂಡು ಇದನ್ನು ರೊಟೇಟ್ ಮಾಡಬೇಕು. ಸ್ಮೂತಾಗಿ ಇದನ್ನು ಬಿಡಿಸ್ಕೋತಾ ಬರಬೇಕು. ಈಗ ಒಂದು ಶೂ ಪ್ಯಾಟರ್ನ್ ಬರುತ್ತೆ. ಇದನ್ನು ಕರೆಕ್ಟಾಗಿ ಬಿಡಿಸ್ಕೊಂಡ್ರೆ ನಮ್ಮ ಜಪಾನೀಸ್ ಬೋಟ್ ರೆಡಿ ಆಗುತ್ತೆ. ಇದು ಒಂದು ರೀತಿಯ ಕ್ರಾಫ್ಟ್ ವರ್ಕು. ಇಲ್ಲಿ ಟ್ರಿಕಿ ಪಾರ್ಟ್ ಇರೋದು ಲಾಸ್ಟ್ ಸೆಕ್ಷನಲ್ಲಿ ನೋಡಿ, ಈ ರೀತಿಯಾಗಿ ಜಪಾನೀಸ್ ಬೋಟ್ ಕಾಣುತ್ತೆ.